ರಘು ದೀಕ್ಷಿತ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಆ ಹಾಡುವ ಮಾಂತ್ರಿಕ ಸ್ಟೇಜ್ ಮೇಲೆ ಬರ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿರೋ ಜನ ಬಹುಶಃ ಅವರ ಸೀಟ್ಗಳನ್ನು ಬಿಟ್ಟು ಸೀಟ್ ಮೇಲೆ ನಿಂತ್ಕೊಂಡು ಹುಚ್ಚೆದ್ದು ಕುಣಿತಾ ಇರ್ತಾರೆ. ರಘು ದೀಕ್ಷಿತ್ ಅಂಡ್ ತಂಡ ಜನರನ್ನ ರಂಜಿಸೋಕೆ ಅಂತ ಬಂದಿದ್ದು ಎಲ್ಲಿ ಗೊತ್ತಾ? ಬನವಾಸಿಯ ಕದಂಬೋತ್ಸವದಲ್ಲಿ ಅವರು ಬರ್ತಾ ಇದ್ದ ಹಾಗೆ ಹಾಡಿನ ಜಲಗಳನ್ನು ಶುರು ಮಾಡ್ಕೊಳ್ತಾ ಇದ್ದಾಗೆ ಏನಾಯ್ತಲ್ಲಿ ನೀವೇ ನೋಡಿ. ಕಂಡ 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 ಕಂಡನ ಕಂಡ ಪರಸಿವನ ಕಂಡ 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 ಕಂಡನ ಕಂಡ ಪರಸಿವನ ಓ ಕಲ್ಲು ಮುಳ್ಳಿನ ಹಾದಿಯಾಗೆ ಊರಂಗಿಲ್ಲ ಅನ್ನಂಗ ಬರುಣ್ಯಾನ ಕೈಯಾಗ ಹಿಡಿದು ಕಾಡ್ದಂಗ್ ಬಂದು ಕಾಪಾಡ್ದವನೆ ಕಂಡ 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 ಕಂಡೇನ ಕಂಡ ಪರಸಿವನ ಕಂಡ 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 ಕಂಡೇನ ಕಂಡ ಪರಸಿವನ ಕೋಡಗಾನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೋಡಗಾನ ಕೋಳಿ ನುಂಗಿತ್ತ. ಈ ಹಾಡು ಅತ್ಯಂತ ಜನಪ್ರಿಯವಾದದ್ದು. ಶಿಶುನಾಳ ಶರೀಫರ ಈ ಹಾಡನ್ನು ಪ್ರತಿ ಮನೆಯಲ್ಲೂ ಜನಮಾನಸದಲ್ಲೂ ತಲುಪಿಸುವಂಥ ಕೆಲಸವನ್ನು ನಮ್ಮ ಅನೇಕ ಹಾಡುಗರು ಮಾಡಿದ್ದಾರೆ. ಆದರೆ ಈ ಹಾಡನ್ನು ತುಂಬ ಅನ್ಯೂಶುವಲ್ ಟೋನಲ್ಲಿ ತುಂಬ ಅದ್ಭುತವಾಗಿ ರಘು ದೀಕ್ಷಿತ್ ಅವರ ವಾಯ್ಸಲ್ಲಿ ಕೇಳ್ತಾ ಇದ್ರೆ ಹೇಗಿರುತ್ತೆ ನೋಡಿ ಒಂದ್ಸಲ. ಕೋಳಿ ನುಂಗಿದ್ದ ಕೋಡಗನ ಕೋಳಿ ನುಂಗಿದ್ದ ನೋಡವ್ವ ತಂಗಿ ಕೋಡಗನ ಕೋಳಿ ನುಂಗಿದ್ದ ಕೋಡಗನ ಕೋಳಿ ನುಂಗಿದ್ದ ಕೋಡಗನ ಕೋಳಿ ನುಂಗಿದ್ದ ಆಡಲು ಬಂದ ಪಾತ್ರದವಳ ಮದ್ದಲಿ ನುಂಗಿದ್ದ ತಂಗಿ ಕೋಡಗನ್ನ ಕೋಳಿ ನುಂಗಿದ್ದ ಕುಡಿದಿರುವ ಅಣ್ಣನನ್ನೇ ಮೇಲೆ ನುಂಗಿದ್ದ ತಂಗಿ ಕೋಡಗನ್ನ ಕೋಳಿ ನುಂಗಿದ್ದ
ಲೋಕದ ಕಾಳಜಿಯನ್ನು ಮಾಡ್ತೀನಿ ಅಂತಂದರೆ ಯಾರು ತಾನೇ ಬೇಡ ಅಂತಾರೆ? ಖಂಡಿತವಾಗ್ಲೂ ಕೂಡ ಎಲ್ಲರೂ ಮಾಡಿ ಅಂತ ಹೇಳ್ತಾರೆ. ಆದರೆ ಅದೇ ಲೋಕದ ಕಾಳಜಿಯನ್ನು ಹಾಡಿನ ಮೂಲಕ ಜನರ ಮನಸ್ಸುಗಳಿಗೆ, ಹೃದಯಗಳಿಗೆ ಮುಟ್ಟಿಸ್ತೀನಿ ಅಂತಂದರೆ ಬೇಡ ಅಂತ ಹೇಳ್ತಾರಾ? ಖಂಡಿತ ಇಲ್ಲ. ರಘು ದೀಕ್ಷಿತ್ ಮಾಡಿದ್ದು ಕೂಡ ಅದೇ ಕೆಲಸನ. ಗುಡುಗುಡಿಯ ಸೇದಿ ನೋಡು. ಇನ್ಫ್ಯಾಕ್ಟ್ ಈಗಿನ ಕಾಲದಲ್ಲಿ ಗುಡುಗುಡಿಯನ್ನು ಸೇದಬೇಡ ಅಂತ ಹೇಳ್ತಾರೆ ಜನ. ಆದರೆ ಆಗಿನ ಜಾನಪದ ಕಾಲದಲ್ಲಿ ಗುಡುಗುಡಿಯನ್ನು ಸೇದಿದ್ರೆ ಯಾವ ರೀತಿ ಇರುತ್ತೆ, ಒಂದು ಭ್ರಮಾಲೋಕಕ್ಕೆ ಕರೆದುಕೊಂಡು ಹೋಗುತ್ತೆ ಅದು ಅಂತ ಹೇಳ್ತಾ ಇದ್ರು ಆಗಿನ ಜಾನಪದ ಕವಿಗಳು. ಅದನ್ನು ರಘು ದೀಕ್ಷಿತ್ ಅವರ ಫ್ಯೂಷನ್ ಟೋನಲ್ಲಿ ಕೇಳಿದ್ರೆ ಹಿಂಗಿರುತ್ತೆ.